ಸಾಲಕ್ಕೆ ಹೆದರಿ ಊರು ಬಿಟ್ಟಿದ್ದ ಇಬ್ಬರು ಮಕ್ಕಳ ತಂದೆಯೊಬ್ಬ ತೃತೀಯ ಲಿಂಗಿಯಾಗಿ ಪತ್ತೆಯಾಗಿರುವ ಅಪರೂಪದ ಘಟನೆ ರಾಮನಗರದಲ್ಲಿ ನಡೆದಿದೆ. ಹೌದು, ರಾಮನಗರ ಮೂಲದ ಲಕ್ಷ್ಮಣ್ ರಾವ್ ಎಂಬ ವ್ಯಕ್ತಿ ಕಳೆದ 7 ವರ್ಷಗಳ ಹಿಂದೆ ಸಾಲ ತೀರಿಸೋಕೆ ಆಗದೆ ಊರು ಬಿಟ್ಟು ಹೋಗಿದ್ದ. ಇತ್ತೀಚೆಗೆ ಬಿಗ್ ಬಾಸ್ ಶೋ ನೀಡಿದ ಸುಳಿವಿನಿಂದ ಸಾಮಾಜಿಕ ಜಾಲತಾಣದ ಸಹಾಯದಿಂದ ಸಂಬಂಧಿಕರು ಹಾಗೂ ಪೊಲೀಸರು ಲಕ್ಷ್ಮಣ್ ರಾವ್ ರವರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ನಂತರ ಪೊಲೀಸರು ವಿಜಯಲಕ್ಷ್ಮಿ ಎಂಬ ಮಂಗಳಮುಖಿಯನ್ನ ಠಾಣೆಗೆ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದಾಗ ಲಕ್ಷ್ಮಣ್ ರಾವ್ ಎಂಬುದು ಖಚಿತವಾಯಿತು. ಈ ವೇಳೆ ಆತ, ನನಗೆ ಹೆಂಡತಿ ಮಕ್ಕಳು ಯಾರೂ ಬೇಡ, ನಾನು ತೃತೀಯ ಲಿಂಗಿಗಳ ಜೊತೆಯಲ್ಲೇ ಇರುತ್ತೇನೆ ಎಂದು ಕುಟುಂಬದವರನ್ನ ಬಿಟ್ಟು ವಾಪಸ್ ಹೋಗಿದ್ದಾರಂತೆ. ಮಕ್ಕಳುಗಳು ಹಿಂಸೆ ಕೊಟ್ಟರು, ಪಾಪ ಮಕ್ಕಳುಗಳು ಹಿಂಸೆ ಕೊಟ್ಟಿಲ್ಲ, ಹಿಂಸೆ ಕೊಟ್ಟರು ನನಗೆ. ಯಾರೋ ಮೂರನೇ ಹಿಂಸೆ ಕೊಟ್ಟರು, ಯಾರು ಹಿಂಸೆ ಕೊಟ್ಟಿಲ್ಲ, ನಮ್ಮವರೇ ಹಿಂಸೆ ಕೊಟ್ಟಿದ್ದು ನನಗೆ. ಮೂರೇ ಹಿಂಸೆ ಕೊಟ್ಟು ನಾನು ಹೋಗಿಲ್ಲ. ನನ್ನ ಮೇನ್ ಇದು ಸರಿ 3 ಸಲ ಓಡೋಗಿದ್ದೀನಿ, 2 ಸಲ ಕರ್ಕ ಬಂದ್ರು, 3ನೇ ಸಲ ನನ್ಗೆ ಆಗ್ಲಿಲ್ಲ. ನನ್ನ ಮೇಂಡ ನನಗೆ ಈ ಕಡೆಗೆ ನನ್ನ ತಲೆ ಕೊಡ್ಲಿಲ್ಲ, ನಾನು ಹೋದೆ. ಸಾಯಕ್ಕೂ ಹೋಗಿದೆ. ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ ಹೋದ್ರಿ? ಮೈಸೂರು. ಸಾಯಕ್ಕೂ ಹೋಗಿದೆ ಕಮ್ಮಿ ಮೇಲೆ. ಅಲ್ಲಮ್ಮ, ಮೈಸೂರಿಗೆ ಹೋಗಿ ಟ್ರಾನ್ಸ್ಜೆಂಡರ್ ಯಾವಾಗಾದ್ರಿ? ಸರ್ 8 ವರ್ಷ ಆಯ್ತು, 7 ವರ್ಷ ಆಯ್ತು ಸರ್. ಅಲ್ಲ, ಮೈಸೂರಿಗೆ ಹೋದ್ಮೇಲೆ ಇಲ್ಲಿ ಮನೆಯಿಂದ ಹೋದ್ರಲ್ಲ? ಮೈಸೂರಿಗೆ ಹೋದ್ಮೇಲೆ 1 ವರ್ಷ ಅಲ್ಲಿ ಇಲ್ಲಿ ಮಲಿಕೊಂಡೆ ಸರ್. ನನ್ಗೆ ಇರೋಕ್ ಸ್ಥಳ ಇಲ್ಲ, ಇಲ್ಲ ಊಟ ಇಲ್ಲ, ಏನಿಲ್ಲ. ನನ್ ಮೇಂಡಿ ತಗು ಇಲ್ಲ, ಅತ್ತಗೂ ಇಲ್ಲ. ಯಾಕೆ ನೀವು ಮನೆಗೆ ಬರ್ಬೇಕಂತ ಆಲೋಚನೆ ಮಾಡ್ಲಿಲ್ವಾ? ನೆನಪೇ ಬರ್ಲಿಲ್ಲ ನನ್ಗೆ. ನೀವು ಎಷ್ಟನೇ ಕ್ಲಾಸ್ ವರ್ಗು ಓದಿರೋದು? ಬರಲ್ಲ ಅಂತ ಅಂದೆ, ಬೆಳಗ್ಗೆ ಬರ್ತೀನಿ ಸರ್. ಎಷ್ಟನೇ ಕ್ಲಾಸ್ ವರ್ಗು ಓದಿರೋದು? ಸರ್ ನಾನು 8ನೇ ಕ್ಲಾಸ್ ಅಂತ ಓದಿದ್ದೀನಿ ಸರ್. ನಿಮ್ಗೆ ಯಾವ ಭಾಷೆ ಬರುತ್ತೆ? ಕನ್ನಡ, ಹಿಂದಿ, ಮರಾಠಿ ಬರುತ್ತೆ. ಅಷ್ಟೇ. ಸರಿ, ಎಲ್ಲಿರೋದು ಈಗ ನೀವು? ನಾನು ಮೈಸೂರಲ್ಲಿ ಬೇರೆ ಅಂತ ಹೊಂಟಿದ್ದೀನಿ, ನಮ್ಮ ದೊಡ್ಡವ್ರ ಜೊತೆಗೆ. ಈಗ ನೀವು ನಿಮ್ಮ ಹೆಂಡತಿ ವೈಫ್ ಜೊತೆ ಹೋಗ್ತೀರಾ, ಹೋಗಲ್ವಾ? ಇಲ್ಲ ಸರ್, ಈ ಥರ ಮಾಡಿಸ್ಕೊಂಡು ಹೆಂಗೆ ಸರ್ ಹೋಗ್ತೈತೆ. ನಿಮ್ಮ ಅಟ್ಲೀಸ್ಟ್ ನಿಮ್ಮ ರಿಲೇಷನ್ ಜೊತೆ ಹೋಗ್ತೀರಾ, ಹೋಗಲ್ವಾ? ಈಗ ಎಲ್ಲಿ ಹೋಗ್ತೀರಾ? ನಾನು ಎಲ್ಲಿದ್ನೋ ನನ್ನ ಬಳಗ ಎಲ್ಲಿ. ಈಗ ಎಲ್ಲಿ ಹೋಗ್ತೀರಾ ಇವಾಗ? ದೊಡ್ಡವ್ರ ಮನೆಗೆ ಹೋಗ್ತೀನಿ. ಯಾರ ಜೊತೆ ಹೋಗ್ತೀರಾ? ವಿನೂತಮ್ಮನ ಜೊತೆ. ಎಲ್ಲೈತೆ ಅದು ವಿನೂತಮ್ಮ? ಬರ್ತಾ ಇದ್ದಾರೆ ಅವರು. ಅವ್ರ ಜೊತೆನೇ ಹೋಗ್ತೀರಾ? ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಬನ್ರಿ ಈ ಕಡೆ. ಇವ್ರ ಜೊತೆ ಹೋಗ್ತೀರಾ? ನಿನ್ನ ಹೆಸರೇನಮ್ಮ? ಇವ್ರು ಎಷ್ಟು ದಿನದಿಂದ ನಿಮ್ಗೆ ಪರಿಚಯ? 5 ವರ್ಷದಿಂದ ಪರಿಚಯ. ಮೊದಲು ನಿಮ್ಗೆ ಪರಿಚಯ ಆದಾಗ ಹಿಂಗಿದ್ರಾ ಅಥವಾ ಮಾಮೂಲಿ ಥರ ಇದ್ರಾ? ಟೋಪ್ ಹಾಕೊಂಡು ಬಂದ ವಿಗ್ ಹಾಕೊಂಡು ಬಂದಿದ್ಲು. ಕೂದಲು ಬಿಟ್ಕೊಂಡು ಆಪರೇಷನ್ ಮಾಡಿಸ್ಕೊಂಡಿರೋ. ಎಷ್ಟು ವರ್ಷ ಆಯ್ತು ಇವ್ರು ಹಿಂಗಾಗಿ? ನಂಗೆ 5 ವರ್ಷ ಸಿಕ್ಕಿತ್ತು ಸರ್. ಅವ್ರ ಹೆಸರೇನು? ಒರಿಜಿನಲ್ ಹೆಸರು ಗೊತ್ತಾ ನಿಮಗೆ? ಒರಿಜಿನಲ್ ಹೆಸರು ಗೊತ್ತಿಲ್ಲ. ಈಗಿರೋ ಹೆಸರೇನು? ವಿಜಯಲಕ್ಷ್ಮಿ. ಈಗ ನಿಮ್ಮ ಜೊತೆ ವಿಜಯಲಕ್ಷ್ಮಿ ಅಂತ ಮಾಡಿಸ್ಕೊಂಡಿದ್ಯಾ? ಇಲ್ಲ ಸರ್, ಬರ್ದಾಕಿದ್ದೀನಿ. TG ಕಾರ್ಡ್ DC ಆಫೀಸಿಗೆ ಬರ್ದಾಕಿದ್ದೀರಾ? ಬಂದಿಲ್ಲ. ಮೈತ್ರಿ ನಿನಗೆ ಪಡಿತೀಯಾ? ಮೈತ್ರಿ ಅಂತ ಒಂದು ಸರ್ಕಾರದ ಯೋಜನೆ ಇದೆ, ಮೈತ್ರಿ ಅಂತ. ಅದ್ರ ಲಾಭ ಪಡಿತೀರಾ? ಅದು ಮಂಗಳಮುಖಿಯರಿಗೆ ಸರ್ಕಾರ ಒಂದು ಯೋಜನೆ ಮಾಡಿದೆ. ಮೈತ್ರಿ ಇಲ್ಲ ಮೈತ್ರಿ ಆಯ್ತು, ಅಷ್ಟು ಮಾಡಿ ಸರಿನಾ? ನೀನು ಫ್ರೀ ಟು ಎನಿವೇರ್ ಆಯ್ತಾ? ನೀವು ಸ್ವತಂತ್ರ ಆಗಿದ್ದೀರಾ. ನೀವು ಇವ್ರ ಜೊತೆ ಹೋಗ್ಬೋದು, ಅಥವಾ ನಿಮ್ಮ ಮನೆ ಜೊತೆ ಹೋಗ್ತೀನಿ ಅಂತ ಮನೆ ಜೊತೆ. ನೀ ಯಾರ ಜೊತೆ ಹೋಗ್ತೀಯಮ್ಮ? ಅವ್ರ ಜೊತೆ ಹೋಗ್ತೀನಿ ಸರ್. ಆಯ್ತು. ಯಾರು ಅಂತ? ಅವರು ಅಂತಂದ್ರೆ ಯಾರು? ನಮ್ಮ ದೊಡ್ಡವರು. ನಿಮ್ ದೊಡ್ಡವ್ರ ಹೆಸರು ಹೇಳ್ರಿ. ವಿನೂತಮ್ಮ. ಎಲ್ಲಿ ಹೋಗ್ತೀರಾ? ಅವ್ರು ಎಲ್ಲಿರೋದು? ವಿನೂತಮ್ಮ ಅನ್ನೋರು ಎಲ್ಲಿರೋದು? ಆಯ್ತು. ಈಗ ನಿಮ್ಮ ಕಾಣೆಯಾಗಿದ್ರೆ ಇಲ್ಲಿ ಎಂತಕ್ಕೆ ಬಂದಿದ್ದೀರ ಅಂತ ಗೊತ್ತಾ ನೀವು? ಇಲ್ಲಿ ಎಂತಕ್ಕೆ ಬಂದಿದ್ದೀರ ಅಂತ ಗೊತ್ತಾ ನೀವು? ಇಲ್ಲಿ ಪೊಲೀಸರು ಏನಕ್ಕೆ ಕರ್ಕೊಂಡ್ ಬಂದಿದ್ದೀವಿ? ನಿಮಗೆ ಏನಕ್ಕೆ ಕರ್ಕೊಂಡ್ ಬಂದಿದ್ದೀವಿ ಪೊಲೀಸರಿಗೆ? ಏನಕ್ಕೆ? ಯಾಕೆ ಕಂಪ್ಲೇಂಟ್ ಕೊಟ್ಟಿರೋದು? ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು? ನೀವು ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು? ಎಸ್. ಯಾರು ಕೊಟ್ಟಿರೋದು? ನಿಮ್ಮ ವೈಫು. ನಿಮ್ಮ ವೈಫ್ ಹೆಸರೇನು? ದಿವ್ಯಾ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಿಮ್ಮ ತಂದೆ ಹೆಸರೇನು? ನಿಮ್ಮ ತಾಯಿ ಹೆಸರು? ನೀವು ಸಾಕು ತಂದೆ ಹೆಸರೇನು? ನೀವು ಮೊದಲು ಇಲ್ಲಿ ಏನು ಕೆಲಸ ಮಾಡ್ತಿದ್ರಿ? ಕೆಲಸ ಮಾಡ್ತಿದ್ದೆ, ಚಿಕನ್ ಅಂಗಡಿ ಕೆಲಸ ಮಾಡ್ತಿದ್ದೆ. ಎಲ್ಲಿ? ಚಿಕನ್ ಅಂಗಡಿ. ಚಿಕನ್ ಅಂಗಡಿ.